ನನ್ನ ಮೂಗ್ ಕಟ್ಕೊಂಡ್ಬಿಟ್ಟಿದೆ, ಮಾತಾಡಕ್ಕೂ ಆಯ್ತಾ ಇಲ್ಲ. ಅದು ಚಳಿಯಲ್ಲಿ ಗಾಡಿ ಫುಲ್ ಓಡಿಸ್ಕೊಂಡು ಫುಲ್ ಲೈಟ್ಸ್ನ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಮಾತ್ರ ಲೈಟ್ ತುಂಬ ಚೆನ್ನಾಗಿದೆ. ತಗೊಳ್ಳಿ, ಮಿನಿ ಮೈಸೂರು ನೋಡಿದಾಗ ಆಯ್ತಾಯ್ತು ನನಗಂತೂ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಏನಪ್ಪ ಅಂದರೆ ನಮ್ಮೂರಲ್ಲಿ ಏನೋ ಮಾಡ್ತಾ ಇದ್ದಾರೆ. ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ. ಏನು ಮಾಡ್ತಿದ್ದಾರೋ ನನಗೂ ಗೊತ್ತಿಲ್ಲ, ತೋರಿಸ್ತೀನಿ. ಬಟ್ ನಾನು ಇವತ್ತೇ ಫಸ್ಟ್ ಬಂದಿರೋದು ವಿಡಿಯೋ ಮಾಡೋಕ್ಕೆ. ಇಷ್ಟೊಂದು ಜನರೇ ಕಡಲ್ಲ, ಮಾಡೋಕ್ಕಾಗಲ್ಲ ಕಡ. ಇರಲಿ ಮಾಡು, ಪರವಾಗಿಲ್ಲ. ಸೊ ಲುಕ್ ಇಟ್ ದೀಸ್ ಗೈಸ್. ಏನೋ 1066 ಜಯಂತಿ ಮಹೋತ್ಸವ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ. ಸೊ ಏನೋ ಗ್ರ್ಯಾಂಡಾಗಿ ಅಂತ ಮಾಡ್ತಾ ಇದ್ದಾರೆ. ನಾನು ಫಸ್ಟ್ ಬಂದಿರೋ ಪೋಲ್ ಈ ಕಡೆ ಫುಡ್ ಸೆಕ್ಷನಲ್ಲಿ ತಿನ್ನೋಣ ಬೇಡವಾ, ತಿನ್ನೋಣ ಆಯ್ತು. ಆಮೇಲೆ ಕರೆಂಟ್ ಹೋಗ್ಬಿಡ್ತು. ಸಾಸ್ ಸೂಪರ್. ಯಾರೋ ಲೋಫರ್ ವಾಪಸ್ ಬಂತು ನೋಡೋದು. ಯಾವ್ದು ಬೈಕು ಇಲ್ಲಿ ತುಂಬಾ ಏನೇನೋ ಇಟ್ಟಿದ್ದಾರೆ. ನನ್ಗೆ ಗೊತ್ತಿಲ್ಲ. ನಮ್ ಸ್ಕೂಲ್ ಯಾವ್ದೋ ಇದು ಎಲ್ಲಾಕೋರು ಸಾರಿ, ಸ್ಕೂಲ್ ಎಕ್ಸಿಬಿಷನ್ ಮೋಡ್ ಅಂತೆ ನೋಡಪ್ಪ. ಆ ಮಾಡಲ್ ಇಟ್ಟವ್ರೆ, ಏನಂದ್ರೆ ಏನೂ ಇಲ್ಲ ಅಲ್ಲಿ, ಎಲ್ಲ ಮುರಿದೋಗೈತೆ. ನೋಡ್ಕೊಳ್ಳೋ ಮ್ಯಾನೇಜ್ಮೆಂಟ್ ಇಲ್ಲ. ಅದಕ್ಕೆ ನಾನು ಬಂದಿದ್ದೀನಿ. ಏನೇನೋ ನಡೀತಾ ಇದೆ. ಆ್ಯಂಡ್ ಇದು ಜ್ಞಾನಸಾಗರ್ ಅಂತ ಮೈ LKG ಫ್ರೆಂಡ್. ಆ್ಯಂಡ್ ಇವತ್ತು ಏನೇನೋ ನೋಡೋಕ್ಕೆ ಅಂತ ಬಂದು, ಪರವಾಗಿಲ್ಲ. ಫಸ್ಟ್ ಡೇ ಪ್ರೆಸಿಡೆಂಟ್ ಬಂದಿದ್ರು, HDK ಬಂದಿದ್ರು. ಸೆಕೆಂಡ್ ಡೇ ಯಾರು ಬಂದಿದ್ರು ಗೊತ್ತಿಲ್ಲ. ಬಟ್ ಥರ್ಡ್ ಡೇ ನೆನ್ನೆ ನಿಖಿಲ್ ಕುಮಾರಸ್ವಾಮಿ ಆ್ಯಂಡ್ ನೀನು ಹೇಳಪ್ಪ. ಶಿವರಾಜ್ ಕುಮಾರ್ ಆ್ಯಂಡ್ ಇವತ್ತ್ಯಾರು ಸತೀಶ್ ನೀನಾಸಂ ಸತೀಶ್ ಆ್ಯಂಡ್ ಯಾರೋ ಇನ್ನೊಬ್ರು ಭೂಷಣ್ ನಾಗಭೂಷಣ್ ಪಲ್ಯ ಹೀರೋ ಮತ್ತೆ ಬರ್ತಾ ಇದ್ದಾರೆ. ಹೀರೋನವನು. ಇಷ್ಟು ಜನ ಇದ್ದಾರೆ. ಇಷ್ಟು ಜನದ ಮಧ್ಯೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಯಾರಾದರೂ ನೋಡಿದ್ರೆ ನನಗೆ ಝೋನ್ ಔಟ್ ಆಗ್ಬಿಡ್ತೀನಿ ನಾನು. ಐ ಆಮ್ ಎಟ್ ಮೈ ಫೇವ್ರೇಟ್ ಸ್ಪಾಟ್, ಫುಡ್ ಕೋರ್ಟ್ ಅಂತೆ. ಫುಡ್ ಅಂತ ಏನೂ ಇಲ್ಲ ಇಲ್ಲಿ. ಡಿಸಪಾಯಿಂಟೆಡ್. ಸಿಕ್ತು ತಿನ್ನಕ್ಕೆ ಅಂತ, ನೋಡೋಣ ಬನ್ನಿ. ಸೊ ಗೈಸ್, ಏನೂ ಇಲ್ಲ ಇಲ್ಲಿ ತಿನ್ನಕ್ಕೆ. ವಾಪಸ್ ಹೋಗ್ತಾ ಇದ್ದೀನಿ. ಒಂದು ಮಿನಿ ದೇವಸ್ಥಾನನೇ ತೋರಿಸ್ತೀವಿ ನಾವು ಇಲ್ಲಿ. ಇವರೇ ಕಟ್ಸಿರೋದು. ನಾವೇ ಬಜ್ಜಿ ಚುರುಮುರಿ ಬಿಟ್ರೆ ಬೇರೆ ಏನು ಇಲ್ವಲ್ಲ. ನೀನೇ ಒಂದು ಹಾಕ್ಬಿಡ ಸ್ಟಾಲ್ನ. ನನಗೆ ಯಾವ್ದ್ರಲ್ಲಿ ಇನ್ವಾಲ್ವ್ ಆಗಕ್ಕೆ ಇಷ್ಟ ಇಲ್ಲ. ಭಾಷಣ ಕೊಡ್ತಾರೆ, ಕೇಳ್ದ ಗೊತ್ತಿರೋರು. ನಾ ಬಂದ ಮಿನಿಮಮ್ ಐತೇನೋ ಭಾಷಣ ಮಾಡ್ತವ್ರಲ್ಲ ಅವರು. ನೀವು ರಾಜಕಾರಣಿ ಆದ್ರೆ ಈ ತರ ರಾಜಕಾರಣಿ ಆಗ್ಬೇಕಿಲ್ಲ, ರಾಜಕಾರಣಿ ಮಕ್ಕಳಾಗ್ಬೇಕು, ಮಕ್ಕಳ ಮದುವೆ ಆಗ್ಬೇಕು. ಏನೋ ದೇವಸ್ಥಾನ ಎಲ್ಲ ಕಟ್ಟಿಸಿದ್ದಾರೆ. ಒಳಗೋಗ್ತೀಯಾ? ಐ ಆಮ್ ನೇತಿಸ್ಟ್. ಸುಮ್ಮನೆ ದೇವ್ರ ಮಾಡಿ ಕೂರಿಸ್ಬಿಟ್ಟವ್ರೆ ಸೈಡ್ ಹೋಗಿ ಅಂಕಲ್. ಎಲ್ಲ ಮಧ್ಯೆ ಬಂದ್ಬಿಟ್ರು. ಪಾಪ ಇವಣ್ಣ ಎಷ್ಟೊತ್ತಿಗೆ ನಿಂತವನ. ಅಯ್ಯೋ, ಇರ್ಲಿ ನಿಮ್ಮ ಅಭಿಮಾನ ನಿಮ್ಮ ಮನಸ್ಸಲ್ಲಿ ಇರ್ಲಿ, ಪರವಾಗಿಲ್ಲ. ಏನೋ ಮಾಡೋಣ ಅಂತ ಬಂದೆ, ಮಾಡಕ್ಕೆ ಏನೂ ಇಲ್ಲ. ಊಟ ಮಾಡ್ಕೊಂಡು ಹೋಗೋಣ ಬನ್ನಿ. ಎಕ್ಸ್ಪ್ಲೋರ್ ಮಾಡೋ ಅಂಥದ್ದು ಏನೂ ಇಲ್ಲ. ಬಟ್ ಲೈಟಿಂಗ್ಸ್ ಒಂದು ನೋಡೋ ಥರ ಇದೆ ಅಷ್ಟೇ. ನಾವು ಊಟಕ್ಕೆ ಬಂದಿಲ್ಲ ಇರೋ. ನಮ್ಮ ಊರಲ್ಲಿ ಈ ಥರ ಎಲ್ಲ ಮಾಡ್ತಾರೆ ಅಂತ ಇವತ್ತೇ ಗೊತ್ತಾಗಿದೆ. ಒಳ್ಳೊಳ್ಳೆ ಕಾರ್ಸ್ ನಿಂತಿದೆ ಗೈಸ್ ನೋಡಿ. ಅದಕ್ಕೆ ಗೌರ್ಮೆಂಟ್ ಜಾಬ್ ಈಸ್ ಇಂಪಾರ್ಟೆಂಟ್ ಅನ್ನೋದು ಲೈಫಲ್ಲಿ. ಏನಕ್ಕೆ ಹೇಳಿ ಈ ಥರ ಗೌರ್ಮೆಂಟ್ ಜಾಬ್ ಬೇಡ, ರಾಜಕಾರಣಿ ಆಗ್ಬಿಡಿ, ಓದ್ದೇ ಇದ್ರು ಪರವಾಗಿಲ್ಲ. ಮೈಸೂರಿಂದ ಏನೋ ಪ್ರಮೋಷನ್ ಅಂತ ಬಂದಿದ್ದಾರೆ. ಐಸ್ ಕ್ರೀಮ್ ತಿನ್ನೋಕೆ ಅಂತ ಬಂದೆ ನಾನು. ಒಂದು ಐಸ್ ಕ್ರೀಮ್ 80 ರೂಪಾಯಿ. ಫೇಮಸ್ ಅಂತೆ ತ್ರಿವೇಣಿ ಐಸ್ ಕ್ರೀಮ್. ನನಗಂತ ಗೊತ್ತಿಲ್ಲ, ಮೈಸೂರಲ್ಲಿ ಇಷ್ಟು ದಿನ ಇದ್ದೀನಿ, ಇವತ್ತೇ ಟ್ರೈ ಮಾಡಿ. ಏನೋ ಜಾಮೂನೆಲ್ಲ ಹಾಕ್ತಾರೆ, ವಿಯರ್ಡ್ ಕಾಂಬಿನೇಷನು. ನೋಡೋಣ, ಟ್ರೈ ಮಾಡೋಣ. ರೇಟ್ ಕೇಳ್ಬಿಟ್ಟೆ ನಂಗೆ ತಿನ್ಬೇಕಾ ಬೇಡವಾ ಅನ್ನಿಸ್ತಾಯ್ತಪ್ಪ. ಐಸ್ ನೋಡಿ 80 ರೂಪೀಸ್ ಇದಕ್ಕೆ. ಈ ಐಟಮ್ ಇದು ಏನೇನಿದೆ ಇಲ್ಲಿ? ಜಾಮೂನ್ ಇದೆ, ಐಸ್ ಕ್ರೀಮ್ ಇದೆ, ಬೆಣ್ಣೆ ಇದೆ, ಇದೊಂದು ಐಸ್ ಕ್ರೀಮು, ಇದು ದಿಲ್ಕನ್ನು, ಹಿಂದ್ಗಡೆ ಬಾಳೆಹಣ್ಣುಗಳು. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಸೊ 80 ರೂಪಾಯಿ ಐಸ್ ಕ್ರೀಮ್ ಗುಡ್. ಕತ್ತೆ ಬಾಲ ಕುದುರೆ ಜುಟ್ಟು ಎಲ್ಲರೂ ಆಡಿರ್ತೀರಾ ಅನ್ಕೋತೀನಿ. ನನಗೆ ಈಗ ಆಡ್ಬೇಕು ಅನ್ಸುತ್ತೆ. ಆಡಕ್ಕೆ ಹೋದ್ರೆ ಮಕ್ಕಳು ದುಡ್ಡು ಕಳಿಸ್ತಾರೆ ಅವನ್ನ. ಸೊ ರಿಸ್ಕ್ ಎಲ್ಲ ಬೇಡ. ಸೊ ಹೋಗಲ್ಲ. ಸೊ ಫೈನಲಿ ಐಸ್ ಕ್ರೀಮ್ ತಿಂದೆ. 80 ರೂಪಾಯಿ ವೇಸ್ಟ್. ಇವ್ನು ನೆನ್ನೆ ತಿಂದ್ಬಿಟ್ಟು ಚೆನ್ನಾಗಿದೆ ತಗೋ ಅಂದ. ನಾನು ತಗೊಂಡೆ, ಫುಲ್ಲು ತಿನ್ನಲಿಲ್ಲ, ಅಲ್ಲೇ ಅರ್ಧ ಬಿಸಾಕ್ಬಿಟ್ಟೆ. ಬಟ್ ಐಸ್ ಕ್ರೀಮ್ ಚೆನ್ನಾಗಿದೆ, ಐಸ್ ಕ್ರೀಮ್ ತಿಂದೆ ಅಷ್ಟೇ. ಸೊ ಇಟ್ ವಾಸ್ ಗುಡ್.
ಬರ್ತಾ ಬರ್ತಾ ಜನ ಜಾಸ್ತಿನೇ ಆಗ್ತಾರೆ ಹೊರತು ಕಮ್ಮಿನೇ ಆಗ್ತಾ ಇಲ್ಲ. ದಟ್ ಈಸ್ ಗುಡ್ ಆಕ್ಚುಲಿ. ಇಷ್ಟು ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ ಈ ಊರಲ್ಲಿ. ನಾನು ಐಸ್ ಕ್ರೀಮ್ ತಿಂದೆ, ಇವನು ಊಟಕ್ಕೆ ಹೋಗೋಣ ಅಂತ ಇದ್ದಾನೆ. ಬನ್ನಿ ಗಾಯ್ಸ್, ಊಟ ಮಾಡ್ಕೊಂಡ್ ಬರೋಣ. ಅವ್ರು ಬರಕ್ ಆಗಲ್ಲ. ಫ್ರೀ ಊಟ ಗೈಸ್, ಫ್ರೀ ಊಟ ಎಷ್ಟು ಬೇಕಾದ್ರೂ ತಿನ್ನಿ. ನಾನೇ ಕೊಡಿಸ್ತಾ ಇರೋದು ಫ್ರೀ ಊಟಕ್ಕೆ. ಸೊ ಫುಡ್ ಹೆಂಗಿತ್ತು? ಏನ್ ಹೇಳ್ಬೇಕು, ಫುಡ್ ಹೆಂಗಿತ್ತು ಅಂದೆ ನಾನು. ಒಂದ್ ರೇಂಜ್ ಚೆನ್ನಾಗಿತ್ತು. ದೇವ್ರ ಪ್ರಸಾದ ಅಲ್ವಾ, ಎಷ್ಟೇ ಆದ್ರೂ ಶಿವ ಅಂತ ತಿಂದೆ. ವಾವ್ ಗಾಯ್ಸ್, ದೇವ್ರ ಪ್ರಸಾದ ಅಂತೆ. ನಮ್ಮ ಹತ್ರ ಬೇಡ. ಈ ಊರಿನಲ್ಲಿ ಈ ತರ ಕಾಣಿಸುತ್ತೆ. ವ್ಯಕ್ತಿಗಳ ಮನಸ್ಸುಗಳನ್ನ ಇದೊಂದೇ part ಇಷ್ಟ ಆಗಿತ್ತು. ಅಂತರಂಗದ ಶುದ್ಧತೆ ಬೇಕಾದ ಗೈಸ್ ಒನ್ ಫೈನಲ್ ಲುಕ್. ಇನ್ನೊಂದ್ಸರಿ ಇಲ್ಲಿಗೆ ಬರಕಂತೂ ಆಗಲ್ಲ, ನಾನು ಬರೋದು ಇಲ್ಲ. ಇವತ್ತೇ ಲಾಸ್ಟ್. ಸುಮ್ಮನೆ ಏನೋ ಕಂಟೆಂಟ್ ಇರಲಿಲ್ಲ ಒಂದು ವಾರದಿಂದ ಅಂತ ಬಂದೆ. ಇಟ್ ವಾಸ್ ಗುಡ್ ಗೈಸ್. ವಿ ಆರ್ ಹೆಡಿಂಗ್ ಬ್ಯಾಕ್ ಹೋಮ್. ಹಿಂದ್ಗಡೆ ಎಲ್ಲ ಲೈಟಿಂಗ್ಸ್ ಇದೆ. ಮಿನಿ ಮೈಸೂರು ತರ ಕಾಣಿಸ್ತಾ ಇದೆ, ಬಟ್ ಮೈಸೂರು ಅಷ್ಟು ಗ್ರ್ಯಾಂಡ್ ಇಲ್ಲ. ನಮ್ಮೂರ್ಗೆ ಓಕೆ, ನಮ್ಮೂರಿಗಿದೆ ಮೈಸೂರು. ಸಾಕು ಸಾಕು ಬೇಜಾನ್. ದುಡ್ಡೆಲ್ಲ ಖರ್ಚು ಮಾಡಿ ಏನೇನೋ ಮಾಡಿದ್ದಾರೆ, ಅದು ಖುಷಿ ಪಡ್ಬೇಕು. ಅದು ಏನೋ ಇದು ಹಬ್ಬ ಶಿವರಾತ್ರಿ ಗೊತ್ತಿಲ್ಲ. ಕಟ್ ಕಟ್. ಫುಲ್ ಅಲ್ಲಿ ಎಂಡ್ ತನಕನೂ ಲೈಟಿಂಗ್ ಇದೆ. ಅಲ್ಲಿ ತನಕ ಒಂದು ರೌಂಡ್ ಹೋಗ್ತೀವಿ ಈಗ. ಏನಿಲ್ಲ, ಇದೇ ಇರೋದು ಕಾಮನ್ ಆಗಿ. ಸುಮ್ನೆ ಇದನ್ನೇ ಒಂದು ರೌಂಡ್ ನೋಡ್ಕೊಂಡು ಆರಾಮಾಗಿ ಮನೆಗೆ ಹೋಗಿ ಮಂಡೇ ಎಕ್ಸಾಮ್ ಗೊತ್ತೀನಿ. ನನ್ ಮೂಗ್ ಕಟ್ಕೊಂಡ್ಬಿಟ್ಟಿದೆ, ಮಾತಾಡಕ್ಕೂ ಆಯ್ತಾ ಇಲ್ಲ ಈ ಚಳಿಲಿ. ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ. ಯಾರೋ ಹೋದ ಮಾತಾಡೋದಕ್ಕೆ ಕೇಳ್ತಿರಲ್ಲ ನೋಡಿ. ಈ ಚಳಿಲಿ ಡೆಡಿಕೇಶನ್ ನೋಡಿ, ನಿಮ್ಗೋಸ್ಕರ ಕಂಟೆಂಟ್ ಬೇಕು ಅಂತ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ದಿಸ್ ಇಸ್ ನಿರೂಪಮ್ ಫಾರ್ ಯು. ಇಂಗ್ಲಿಷ್ಗೆಲ್ಲ ಬೇಜಾರ್ ಮಾಡ್ಕೋಬೇಡಿ, ಐ ಆಮ್ ಟು ಲೋ ಎಟ್ ಇಂಗ್ಲಿಷ್. ನೋಡಿ ಸ್ಮೋಕ್ ನೋಡಿ ನೀವೇ, ರೋಡ್ ಫುಲ್ ಸ್ಮೋಕ್. ಎಂತ ಚಳಿ ಗುರು. ಈ ವರ್ಷ ಬ್ಲಾಸ್ಟ್ ಮಾಡ್ತಾ ಇದೆ. ಮಳವಳ್ಳಿ ಮಡಿಕೇರಿ ಆಗಿದೆ. ಡೆವಿಲ್ ಚೆನ್ನಾಗಿತ್ತಾ? ನಾನು ನೋಡಲ್ಲ ಬಿಡು. ಜಯಂತಿ ಮಹೋತ್ಸವ 1066ನೇ 1066. ಶ್ರೀ 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 ಶಿವರಾತ್ರಿ ಸ್ವಾಮೀಜಿಗಳು. ಪರವಾಗಿಲ್ಲ ಸರ್. ಲೋ ಏನು ಅಷ್ಟು ಗ್ರ್ಯಾಂಡ್ ಇಲ್ಲ ಕಣ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮಾಡ್ತಾರೆ ಇವ್ರೆ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಡಾಕ್ಟರ್ ಇವನು, ಆಯುರ್ವೇದಿಕ್ ಡಾಕ್ಟರ್. ಏನಾದ್ರು ಬೇಕಿದ್ರೆ ಕೇಳ್ಕೊಳ್ಳಿ. ಬಟ್ ಈಗ ಫಸ್ಟ್ ಇಯರ್. ಇವೆಲ್ಲ ಬ್ಯಾಡು. ಯಾಕೋ ಇರ್ಲಿ ಕಣ, ಪರವಾಗಿಲ್ಲ, ನಡೀತದೆ, ತಲೆ ಕೆಡ್ಸ್ಕೊಬೇಡ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ಮೇ ಬಿ ಟ್ರಿಪ್ಪಲ್ಲೇ ಸಿಗೋದು ನಾವು ನಮ್ಮ ಕ್ಲಾಸ್ ಅವ್ರ ಜೊತೆ. ಇಲ್ಲ ಅಂದ್ರೆ ಕಂಟೆಂಟ್ ಸಜೆಷನ್ ಹಾಕಿದೆ, ಎಲ್ಲಾರು ಮಾಡಿ ಏನೋ ಚೂಸ್ ಮಾಡಿದ್ದೀರಾ. ಶೇಟ್ ನನಗೆ ಬರ್ತೈತೆ. ಚಾಲೆಂಜ್ ವಿಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್. ಇಲ್ಲ ಟೂರ್, ಇಲ್ಲ ಅಂದ್ರೆ ಎಕ್ಸಾಮ್ಸ್, ಗೊತ್ತಿಲ್ಲ ಏನಾಗುತ್ತೆ ಅಂತ. ಅಲ್ಲಿವರೆಗೂ ಪ್ಲೀಸ್ ಫಾಲೋ ಮಾಡ್ತಾನೆ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.